ನಮಸ್ಕಾರ ವೀಕ್ಷಕರೇ, ನಾವು ಧನ್ವಂತರಿ ಡಿಸ್ಟ್ರಿಬ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೇವೆ ರೀ. ನಮ್ಮ ಪ್ರಾಡಕ್ಟ್ ಬಂದುಬಿಟ್ಟು RPS 76 ಅಂತೇಳಿ. ಈ ಪ್ರಾಡಕ್ಟು ನಾವು ಇಲ್ಲಿ ನಿಂಬೆ ಗಿಡಕ್ಕೆ ನಾವು ಔಷಧಿಯನ್ನು ಕೊಟ್ಟಿದ್ದೇವೆ ರೀ. ಬಟ್ ಈ ಪ್ರಾಡಕ್ಟ್ ಏನೇನೆಲ್ಲ ಕೆಲಸ ಮಾಡಿದೆ ಏನೆಲ್ಲ ಇಲ್ಲ ಅಂತೇಳಿ ನಾವು ರೈತರ ಬಯಲೇನೆ ಕೇಳಮ್ರಿ. ನಮಸ್ಕಾರಮ್ಮ. ಯಾವ ಊರು ಇದು ರೀ? ತಡವಲ್ಗಾದ್ರಿ. ಈಗ ನೀವೇನು ನಿಮ್ಮ ನಿಂಬೆ ಗಿಡಕ್ಕೆ ನೀವು ಔಷಧಿ ಯೂಸ್ ಮಾಡಿರಲ್ರಿ? ಮಾಡಿದ ನಂತರ ಇದು ಏನೇನೆಲ್ಲ ಫರಕ್ ಆಗ್ಯದ್ರಿ ಇದರಿಂದ? ನಮ್ಮ ಕಾಯಿ ಚಲೋ ಆಗೈತ್ರಿ. ಅದು ಕಾಯಿ ಹಿಗ್ಗೈತಿ, ಮಿಂಚು ಬಂದೈತಿ, ರೇಟ್ ಜಾಸ್ತಿ ಮಾರೈತಿ. ಹಾಂ ರೀ, ಚಲೋ ಆಗೈತಿ. ಹೌದ್ರಾ? ಈಗ ಇದು ಹೊಡೆದ ಮ್ಯಾಗ ಇಷ್ಟೆಲ್ಲ ನಿಮಗೆ ಯೂಸ್ ಆಗ್ಯದ್ರಿ. ಇದು ಹೊಡೆಯಕ್ಕಿಂತ ಮೊದಲು ಹಿಂಗೆ ಪ್ರತಿ ವರ್ಷನೂ ಹಿಂಗೆ ಐತ್ರೇನು ಇದು? ಇಲ್ಲಿ ಈ ವರ್ಷ ಹೆಚ್ಚಾಗೈತಿ. ಈ ವರ್ಷ ಹೆಚ್ಚಾಗ್ಯದ. ಇದು ಬಳಕೆ ಮಾಡಿದ ಮ್ಯಾಗ ಹೆಚ್ಚಾಗೈತ್ರಿ. ಮಿಂಚ ಮತ್ತು ಕಾಯಿ ಪಿಂಡ್ ಆಗೋದು, ರೇಟ್ ಜಾಸ್ತಿ, ಸೈಜ್ನು ಹೆಚ್ಚಿಗೆ ಆಗ್ಯದ, ಸೈಜ್ ಹೆಚ್ಚಾಗೈತಿ, ಶೈನಿಂಗ್ ಅದ, ಮತ್ತು ಫಲ ಜಾಸ್ತಿ ಆಗ್ತದ್ರಿ. ಫಲ ಜಾಸ್ತಿ ಆಗ್ತದೆ, ಹೌದಲ್ರಿ? ಅದ್ರ ರೇಟ್ನಾಗೂ ನಿಮ್ಗೆ ಸಿಕ್ಕದ. ಎಲ್ಲ ಈಗ ಬೇರೆ ರೈತರ ರೇಟ್ಗಿಂತ ನಿಮ್ಮ ರೇಟ್ ಚಲೋ ಆಗ್ಯದ ರೀ, ಹೌದಲ್ರಿ? ಇನ್ನು ಮುಂದೆ ನೀವು ಬೇರೆ ರೈತರಿಗೆ ಹೇಳ್ಬೇಕಾದ್ರೆ, ನಿಂಬೆ ಗಿಡ ಪಡೆದವ್ರಿಗೆ ಹೇಳ್ಬೇಕಾದ್ರೆ ಏನಂತ ಹೇಳ್ತೀರಿ? ಇಲ್ಲ ಚಲೋ ಆಗ್ಯದ ಮಾಡ್ರಿ ಅಂತ ಹೇಳ್ಬೋದು. ಮಾಡಂತ ಹೇಳ್ತೀರಿ. ಚಲೋ ಮಾಡ್ರಿ, ಇದನ್ನು ಯೂಸ್ ಮಾಡ್ರಿ, ಎಲ್ಲ ರೈತರು ಯೂಸ್ ಮಾಡ್ರಿ ಅಂತ ಹೇಳ್ತೀರಿ, ಹೌದಲ್ರಿ? ಈ ಸದ್ಯ ನಿಂಬೆ ಗಿಡಗಳದೇ ಅದಲ್ಲ ಈಗ, ಹೌದಾ? ಈ ಸ್ವಲ್ಪ ಕಾಯಿ ತೋರಿಸ್ರಿ, ಇದ್ರದ್ದೆಲ್ಲ ಹೆಂಗೆ ಬಂದ ಕಾಯಿಗಳು ನೋಡಿ ತೋರಿಸ್ರಿ. ಕಾಯಿ ನೋಡ್ರಿ, ಸಣ್ಣ ಸಣ್ಣ ಕಾಯಿ ಮಿಡಿಗಳು ಬಿಡ್ಲಕತ್ತಾವ್ರಿ. ಎಲ್ಲ ಗಿಡಗಳು ಹಿಂಗೆ ಅವಲ್ರಿ? ಹೌದಲ್ರಿ? ಹಾಂ ಹಾಂ, ಅಲ್ಲಿ ತೋರಿಸ್ರಿ, ಆ ಗಿಡ ತೋರಿಸ್ರಿ. ನೋಡ್ರಿ, ಅದೊಂದು ತೋರಿ. ಇದ್ರಾಗ ಆದ್ರೆ ಭಾಳ ಬರೋ ಇನ್ನೊಂದು 10 ದಿನ ಬಿಟ್ರೆ ಎಲ್ಲ ಕಡೆಗೆ ಬಿಡಕ್ಕೆ